ಬೆಂಡವಾಡದ ರೇವಣಸಿದ್ದೇಶ್ವರ ಮಠದ ಗುರುಸಿದ್ಧ ಸ್ವಾಮೀಜಿಯವರು, ಅಡಿಯ ಸಿದ್ದೇಶ್ವರ ಮಠದ ಸಿದ್ದೇಶ್ವರ ಸ್ವಾಮೀಜಿಯವರು, ಕಂಸೇನಟ್ಟಿಯ ಪ್ರಭು ಲಿಂಗೇಶ್ವರ ಮಠದ ಗುರುದೇವ ದೇವರು, ನಿಪ್ಪಾಣಿ ಮುರುಗೇಂದ್ರ ಮಠದ ಮಲ್ಲಿಕಾರ್ಜುನ ಸ್ವಾಮೀಜಿಯವರು, ಡೋನ್ವಾಡದ ದುರ್ದುಂಡೇಶ್ವರ ಮಠದ ಶಿವಾನಂದ ಸ್ವಾಮೀಜಿಯವರು, ಕಡಕಲಾಟದ ಕುಮಾರೇಶ್ವರ ಮಠದ ಶಿವಬಸವ ಸ್ವಾಮೀಜಿಯವರು, ಕಬ್ಬೂರಿನ ಗೌರಿಶಂಕರ ಮಠದ ರೇವಣಸಿದ್ದೇಶ್ವರ ಸ್ವಾಮೀಜಿಯವರು, ಚಿಕ್ಕೋಡಿ ಜಿಲ್ಲಾ ಹೋರಾಟ ಸಮಿತಿಯ ಗೌರವಾಧ್ಯಕ್ಷ ರುದ್ರಪ್ಪ ಸಂಗಪ್ಪಗೌಡವರು, ಅದೇ ಕಾರಕ ಸುರೇಶ್ ಬ್ಯಾಕೋಡು, ರಾಮಕೃಷ್ಣ ಪಾನಂಬುಡೆ, ನಾಗೇಶ್ ಮಾಳಿ, ಭರತ್ ಕಲಾಚಂದ್ರ, ತ್ಯಾಗರಾಜ್ ಕದಂ, ಕೃಷ್ಣ ಚಂಚನ್ನವರ್, ಕುಮಾರ್ ಅವರು ಇಂಥವ್ರಲ್ಲಿ ಭಾಗವಹಿಸಿ ಒತ್ತಡ ತರಲಿ ಪ್ರಯತ್ನ ಮಾಡ್ತಾ ಇದ್ದಾರೆ. ನೀವು ಮಾಡಬೇಕಪ್ಪ ಜಿಲ್ಲೆ ಅಂತ ಅವ್ರು ಕೇಳುವುದ್ರಲ್ಲಿ ನ್ಯಾಯಯುತ ಅದ್ರಿ, ಎಲ್ಲರೂ ಕೇಳಿದ್ರಲ್ಲ. ಗೋಕಾಕ ಭಾಗದ ಸ್ವಾಮೀಜಿಯವರು ಇಲ್ಲ, ಶೂನ್ಯ ಸಂಪಾದನ ಶ್ರೀ ಅವರು ಇನ್ನುಳಿದವರು ಕೇಳ್ತಾ ಇದ್ದಾರೆ ಮಾಡಬೇಕಂತೇಳಿ. ಎರಡೂ ಜಿಲ್ಲೆಗಳು ಆಗಬೇಕಾಗಿದ್ದು ಇವತ್ತಿನ ಅನಿವಾರ್ಯ, ಮತ್ತು ಅದು ಇವತ್ತಿನ ಅನಿವಾರ್ಯ ಮಾಡಲೇಬೇಕಾದಂಥದ್ದು ಇವತ್ತಿನ ಕರ್ತವ್ಯವಾಗಿದೆ. ಈ ದಿಸೆಯಲ್ಲಿ ನಮ್ಮ ಜಾರಕಿಹೊಳಿ ಸಹೋದರರಾಗಿರ್ಬೋದು, ಅದರಲ್ಲೂ ಸತೀಶ್ ಅವರು ಉಸ್ತುವಾರಿ ಇದ್ದಾರೆ, ಅವ್ರ ಜವಾಬ್ದಾರಿ ಭಾಳಷ್ಟು ಅದ. ಗೋಕಾಕ ಜಿಲ್ಲೆಯ ಜನ ಅಂತೂ ಈ ಸಲ ಆಗಲೇಬೇಕು, ಆಗದಿದ್ದರೆ ನಿಮಗೆ ಕ್ಷಮೆ ಇಲ್ಲ ಅನ್ನೋಷ್ಟು ಮಟ್ಟಿಗೆ ಮಾತಾಡ್ತಾ ಇದ್ದಾರೆ. ಇದು ಯಾವ ರೂಪ ಪಡಿತದೋ ಗೊತ್ತಿಲ್ಲ, ಇನ್ನು ಅವ್ರಿಗೆ ಬಿಟ್ಟಂಥ ವಿಷಯ, ಅದು ಮಾಡಲೇಬೇಕಾದಂಥ ವಿಷಯ. ಅದಕ್ಕೆ ಚಿಕ್ಕೋಡಿ ಭಾಗದಲ್ಲೂ ಸಹಿತ ಗೋಕಾಕ ಆದರೆ ಚಿಕ್ಕೋಡಿ ಆಗಲೇಬೇಕು, ಚಿಕ್ಕೋಡಿ ಆದರೆ ಗೋಕಾಕ ಆಗಲೇಬೇಕು, ಎರಡೂ ಅಷ್ಟ ತಳಕ್ಕೆ ಮೊಳಕಾಗಿ ಹೋಗಿಬಿಟ್ಟಿದ್ದಾವೆ. ಯಾಕಂದರೆ ಹೋರಾಟಗಳು ನಿರಂತರವಾಗಿ ಎರಡೂ ಭಾಗದ ಜನರ ಮೂಲಕ ಬಂದಂಥದ್ದು ಮತ್ತು ಅವ್ರ ಬಹುದಿನಗಳ ಬೇಡಿಕೆಯೂ ಇದಾಗಿದೆ. ಈ ಎಲ್ಲ ನಿಟ್ಟಿನಲ್ಲಿ ಇವತ್ತಿನ ಜವಾಬ್ದಾರಿ ನಮ್ಮ ಉಸ್ತುವಾರಿ ಸಚಿವರು ಜೊತೆಗೆ ನಮ್ಮ ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ ಅವ್ರದ್ದು. ಯಾಕಂದರೆ ಜಿಲ್ಲೆ ಭಾಳ ವ್ಯಾಸ್ಟಾಗಿ ಬೆಳೆದಂಥದ್ದು, ಭಾಳ ದೊಡ್ಡದದ. ಎರಡು ಜಿಲ್ಲೆಗಳನ್ನು ಮಾಡೋದ್ರಲ್ಲಿ ಏನೂ ತಪ್ಪಿಲ್ಲ ಅನ್ನೋದು ಸ್ಪಷ್ಟ ಅಭಿಪ್ರಾಯ, ಜನ ಮನದ ಅಭಿಪ್ರಾಯ ಆಗಿದೆ. ಈಗಾಗಲೇ ಈ ದಿಶೆಯಲ್ಲಿ ಹೋರಾಟಗಳು